ಮುಸುಕುದಾರಿ ಗ್ಯಾಂಗ್ನ ಅಟ್ಟಹಾಸ, ಒಂಟಿ ಮನೆಗೆ ಇವರ ಟಾರ್ಗೆಟ್. ರಾತ್ರೋರಾತ್ರಿ ಎಂಟ್ರಿ ಕೊಡ್ತಾರೆ, ಮಾರಕಾಸ್ತ್ರವನ್ನ ಬಳಸಿ ಭರ್ಜರಿ ಲೂಟಿ ಮಾಡ್ತಾರೆ. ನೋಡಿ, ರಾಜ್ಯಾದ್ಯಂತ ಈ ರೀತಿಯ ಗ್ಯಾಂಗ್ನ ಅಟ್ಟಹಾಸ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ರಾತ್ರೋರಾತ್ರಿ ಎಂಟ್ರಿ ಕೊಡೋದು, ದರೋಡೆ ಮಾಡೋದು. ವಿಜಯಪುರದಲ್ಲಿ ದರೋಡೆಕೋರರ ರಾಬರಿ, ಜನ ಶಾಕ್ ಆಗಿದ್ದಾರೆ. ಒಂದೇ ವಾರದಲ್ಲಿ 3 ಕಡೆ ಮುಸುಕುದಾರಿ ಗ್ಯಾಂಗು ಅಟ್ಟಹಾಸ ಮೆರೆದಿದೆ. ಕೈಯಲ್ಲಿ ಕೊಡ್ಲಿ, ರಾಡು, ತಲ್ವಾರ್ ಹಿಡಿದು ಬಂದು ರಾಬರಿ ಮಾಡ್ತಾರೆ. ಸಿಕ್ಕವರ ಮೇಲೆ ಹಲ್ಲೆ ಮಾಡ್ತಾರೆ. ಗೂಡ್ಸು ವಾಹನದಲ್ಲಿ ಬಂದು ದರೋಡೆ ಮಾಡಿ ಎಸ್ಕೇಪ್ ಆಗ್ತಾರೆ. ನೋಡಿ, ಒಂದೇ ವಾರದಲ್ಲಿ ಈ ರೀತಿಯ 3 ಕೇಸ್ ಆಗಿದೆ. ಜನ ಇದರಿಂದ ಬೆಚ್ಚಿ ಬಿದ್ದಿದ್ದಾರೆ. ಈ ರೀತಿಯ ಘಟನೆಗಳು ರಾಜ್ಯಾದ್ಯಂತ ಪದೇ ಪದೇ ಆಗ್ತಾ ಇದೆ. ಇನ್ನು ವಿಜಯಪುರದ ಜೈನಾಪುರ ಲೇಔಟ್ನಲ್ಲಿ ಹಲ್ಲೆ ಮಾಡಿ ಲೂಟಿ ಮಾಡಿದ್ದಾರೆ. ವ್ಯಕ್ತಿಯ ಹೊಟ್ಟೆ, ಬೆನ್ನಿಗೆ ಚೂರಿ ಹಾಕಿ ಎಸ್ಕೇಪ್ ಆಗಿರುವುದು. ವಿಜಯಪುರದ ಜೈನಾಪುರ ಲೇಔಟ್ನಲ್ಲಿ ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ ಖದೀಮರು. ವ್ಯಕ್ತಿಯ ಹೊಟ್ಟೆ, ಬೆನ್ನಿಗೆ ಚೂರಿ ಹಾಕಿ ಆ ವ್ಯಕ್ತಿಯನ್ನ ಬಿಸಾಡಿ ಎಸ್ಕೇಪ್ ಆಗಿದ್ದಾರೆ. ಮೊದಲ ಮಹಡಿಯಿಂದ ವ್ಯಕ್ತಿಯನ್ನ ತಳ್ಳಿದ್ದಾರೆ ಖದೀಮರು. ಚೂರಿ ಇರಿದು ಸಂತೋಷ್ ಹತ್ಯೆಗೆ ರಾಬರಿ ಗ್ಯಾಂಗ್ ಯತ್ನ ಮಾಡಿರೋದು. ಮನೆಯ ಸುತ್ತಲೂ ರಕ್ತ ಚೆಲ್ಲಾಡಿದೆ. ಈಗ ಗಾಯಾಳು ಸಂತೋಷ್ ಐಸಿಯುನಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಸಂತೋಷ್ ಪತ್ನಿ ಕೊಳ್ಳಲಿದ್ದ ಚಿನ್ನದ ತಾಳಿ, ಚೈನ್ ಕಳ್ಳತನ ಆಗಿದೆ. ಎಲ್ಲ ದೃಶ್ಯಾವಳಿಗಳು ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿರುವುದು. ದರೋಡೆಕೋರರ ಓಡಾಟದ ದೃಶ್ಯಾವಳಿಗಳು. ಹೊಸದಾಗಿ ನಿರ್ಮಿಸಿರುವಂತಹ ಲೇಔಟ್ಗಳನ್ನೇ ಇವರು ಟಾರ್ಗೆಟ್ ಮಾಡಿ ಲಾಬರಿ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಎಷ್ಟು ಭಯ ಹುಟ್ಟಿಸುವಂತಿದೆ ಆ ದರೋಡೆಕೋರರ ಚಲನವಲನಗಳು ಅನ್ನೋದು. ಸಿಸಿಟಿವಿಯಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದರೆ ಹೊಸದಾಗಿ ಲೇಔಟ್ಗಳು ನಿರ್ಮಾಣ ಆಗಿರುತ್ತಲ್ಲ, ಅದು ಅಷ್ಟಾಗಿ ಜನ ಓಡಾಡಲ್ಲ. ಅಲ್ಲೊಂದು ಇಲ್ಲೊಂದು ಮನೆಗಳಿರುತ್ತೆ ಹೊಸದಾಗಿ ಲೇಔಟ್ಗಳಾದಾಗ. ಅಂತಹ ಲೇಔಟ್ಗಳೇ ದರೋಡೆಕೋರರಿಗೆ ಟಾರ್ಗೆಟ್ ಆಗೋದು. ನೋಡಿ, ಹೆಂಗೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ. ಸಿಸಿಟಿವಿಯಲ್ಲಿ ಆ ಫುಟೇಜಸ್ಗಳು ದಾಖಲಾಗಿದೆ. ಮತ್ತೊಂದು ಕಡೆ ಇದೇ ಮನೆ ಮೇಲೆ ಆಗಿರುವಂತಹ ದಾಳಿ, ಇದೇ ಮನೆಯನ್ನು ಟಾರ್ಗೆಟ್ ಮಾಡಿರೋದು. ನೋಡಿ, ಹೊಸದಾಗಿ ಆಗಿರುವಂತಹ ಲೇಔಟ್, ನಾನು ಆಗಲೇ ಹೇಳಿದಾಗೆ ಅಲ್ಲೊಂದು ಇಲ್ಲೊಂದು ಮನೆಗಳಿರುತ್ತೆ, ಅದನ್ನೇ ಟಾರ್ಗೆಟ್ ಮಾಡ್ಕೊಳ್ಳೋದು. ಯಾಕಂದರೆ ಜಾಸ್ತಿ ಜನ ಓಡಾಡಲ್ಲ, ಜಾಸ್ತಿ ವೆಹಿಕಲ್ ಇರಲ್ಲ, ಲೈಟ್ಗಳು ಪ್ರಾಬ್ಲಮ್ ಇರುತ್ತೆ, ಬೀದಿ ದೀಪಗಳಿರಲ್ಲ, ಯಾರಾದರೂ ಕೂಕೊಂಡ್ರೂ ಯಾರೂ ಬರಲ್ಲ. ಸೊ ಇಂಥ ಮನೆಗಳನ್ನು ಟಾರ್ಗೆಟ್ ಮಾಡ್ತಾರೆ ಖದೀಮರು, ದರೋಡೆಕೋರರು. ಮೊದಲೇ ಹಗಲಲ್ಲಿ ಎಲ್ಲ ನೋಡ್ಕೊಂಡು ಹೋಗಿರ್ತಾರೆ, ರಾತ್ರಿ ಈ ರೀತಿಯ ಪ್ಲಾನ್ ಮಾಡೋದು. 1ನೇ ಮಹಡಿಯಿಂದ ತಳ್ಳಿದ್ದಾರೆ ಸಂತೋಷ್ ಅವರನ್ನ. ಅವರ ಹೊಟ್ಟೆ ಭಾಗಕ್ಕೆ ಬಲವಾಗಿ ಚಾಕು ಇರಿದಿದ್ದಾರೆ. ಬಲವಾಗಿ ಹಲ್ಲೆ ಮಾಡಿ 1ನೇ ಮಹಡಿಯಿಂದ ತಳ್ಳಿರೋದು. ಸದ್ಯ ಗಾಯಾಳು ಸಂತೋಷ್ ಅವರ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀರಾ. ತೀವ್ರವಾಗಿ ಅವರಿಗೆ ಗಾಯಗಳಾಗಿದೆ. ಸದ್ಯ ICU ಅಲ್ಲಿ ಈಗ ಸಂತೋಷ್ ಅವರು ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾರೆ. ಇದೇ ರೀತಿಯ ಘಟನೆಗಳು ಪದೇ ಪದೇ ಆಗ್ತಾ ಇರೋದ್ರಿಂದ ಜನ ಅಂತೂ ಬೆಚ್ಚು ಬಿದ್ದಿದ್ದಾರೆ. ಹಿಂಗೆ ನಾವು ಜೀವನ ಮಾಡೋದು? ಯಾಕಂದರೆ ಹೊಸದಾಗಿ ಲೇಔಟ್ಗಳಾಗಿರುತ್ತೆ, ಹೊಸ ಮನೆ ಕಟ್ಕೊಂಡು ಹೋಗಿರ್ತಾರೆ. ನಮಗೆ ಸೂಕ್ತ ರೀತಿಯಲ್ಲಿ ಭದ್ರತೆ ಬೇಕು ಅಂತ ಹೇಳಿ ಆ ಭಾಗದ ಜನ ಈಗ ಆಗ್ರಹಿಸ್ತಾ ಇರೋದು. ನನ್ನ ಮಗು ಇಲ್ತೀವ್ರಿ, ಇವ್ರದ್ದು ಅವ್ರು ಬಂದ ಮೂಲಕ ಚಪ್ಪಲ್ ಸೌಂಡ್ ಬಂತು. ಸೌಂಡ್ ಬರಕತ್ತಿದತ್ತ ನಮ್ಮ ಮನೆಯವ್ರು ಏನು ಮಾಡಿದ್ರಿ, ಕಿಟಕಿಯಾಗ ನೋಡಿದ್ರಿ. ಕಿಟಕಿಯಾಗ ನೋಡತನ ಅದು ಒಮ್ಮೆ ಕಿಟಕಿಯಾಗ ನೋಡಿ ಬಾಕ್ಲು ಹಾಕಬೇಕು, ಇನ್ನೊಂದು ಜರ ಒತ್ತೇಳಿ ಬಾಕ್ಲು ಬಲ್ಲಿ ಹೋಗೋಟಕ್ಕೆ ಬಾಕ್ಲು ಒಡೆದು ಕಿಸಿ ಒಳಗೆ ಬರಕತ್ತರಿ. ಒಳಗೆ ಬಂದು ಇನ್ನು ನಮ್ಮನ್ನು ಏನಾರ ಮಾಡಂಗಾರ ಬಾತೇರಿ ಇಬ್ಬರು ತೊಗೊಂಡು ಹಿಂಗೆ ಅವ್ರಿಗೆ ಒತ್ಕೋತ ಹೊರಗೆ ಬಂದಿರಿ. ಇವ್ರನ್ನ ಒತ್ಕೋತ ಹಿಂದೆ ಬ್ಯಾಕ್ ಸೈಡ್ ಒಂದು ಇದು ಬರ್ತೈತಿ ಕ್ರಾಸ್, ಆ ಕ್ರಾಸ್ ಬಲ್ಲಿ ಒಯ್ದು ಹಿಂದೆ ಬೆನ್ನಿಗೆ ಚುಚ್ಚೇರಿ, ಚುಚ್ಚಿ ಎದಿಗೆ ಹಿಂಗೆ ಹೊಡೆದ ಮಾಡಕ್ಕೆ ಆಮೇಲೆ ಅವ್ರಿಗೆ ಕೆಳಗೆ ನುಗ್ಗಿಸ್ಬಿಟ್ಟಾರಿ. ನುಗ್ಗಿಸಿ ನನ್ನ ಬಲ್ಲಿ ಇಬ್ಬರು ಬಂದು ನನಗೆ ಚಾಕು ತೋರಿಸಿ ಕೊಳ್ಳನ ಚೈನ್ ಹರ್ಕೊಂಡು ಕೆಳಗೆ ಹೋಗಿ ಮತ್ತು ಅಲ್ಲಿ 5 ಮಂದಿ ಗೇಟ್ ಮುಂದೆ ನಿಂತಿದ್ದೀರಿ. ನಿಂತಾರತ್ತೇಳಿ ಬಾಜು ಒಬ್ಬರು ಆಂಟಿ ಆತದ ರೀ, ಅವ್ರು ಹೊರಗೆ ಬಂದಿದ್ರು. ಆಂಟಿ ನಮ್ಮ ಮನೆಯವ್ರು ಇಲ್ರಿ, ಎಲ್ಲಿ ಹೋಗ್ಯಾರೇನು ಬರ್ರಿ ಕಾಣಲ್ಗ್ಯಾರಿ ಅಂತೇಳಿ ಇದು ಮಾಡತನ ಅವರು ನನಗೆ ಮತ್ತೆ ಹೊಳ್ಳಿ ಕಲ್ಲು ತೊಗೊಂಡು ನನ್ನ ತಲೆಗೆ ಹೊಡೆದ್ರಿ. ಅವ್ರು ಹೊಡೆನ ಒಳಗೆ ಬಂದು ಕೊಂಡೆ ಹಾಕ್ಕೊಂಡು ಎಲ್ಲೋರಿಗೆ ಫೋನ್ ಹಚ್ಚಿದೆ. ರಾತ್ರಿ 1 ಗಂಟೆಗೆ ಹಿಂಗಾಯ್ತದ ಫೋನ್ ಹಚ್ಚಿದ್ರಿ. ಅವಾಗ ಬಂದೇವ್ರಿ. ನಾವು ಬರೋಟಿಗೆ ದವಾಖಾನೆಗೆ ಬಂದಿದ್ರಿ ಅವರು. ನಾವು ದಿಂಡವಾರದಾಗಿರ್ತಾವ್ರಿ. ಹ್ಞೂ ರೀ, ಬಾಡಿಗೆ ಮನ್ಯಾಗ. ಹ್ಞೂ ರೀ, ಇಂಥಲ್ಲಿ ಭಾಳ ಒಳ್ಳೆ ಚುಚ್ಚಾರ. ಅವ್ರಿಬ್ರು ಅದಾರ. ಹ್ಞೂ ರೀ. ನಿನ್ನೆ ರಾತ್ರಿ 12:45 ಸುಮಾರು 1 ಗಂಟೆಗೆ ರೀ ಸರ್,
ಇಲ್ಲಿ ಎಸ್ ಸಿ ಚರಂತಿಮಠ ಅಂತಕ್ಕಂಥ ಒಬ್ಬರು ಜೈನಾಪುರ ನಿವಾಸಿಗಳು ಸರ್. ಅವ್ರ ಮನೆ ಮೇಲ್ಗಡೆ ಬಾಡಿಗೆದಾರರಿಗೆ ಮೇಲೆ ಹಲ್ಲೆ ಮಾಡಿದ್ದಾರೆ, ಕಳ್ಳತನಕ್ಕೆ ಯತ್ನ ಮಾಡಿ ಕಳ್ಳತನವನ್ನು ಮಾಡಿದ್ದಾರೆ ರೀ. ಅಲ್ಲಿ ಮೇಲ್ಗಡೆ ಹೋಗಿ ಅವ್ರ ಮನೆ ಒಳಗಡೆ ನುಗ್ಗಿ, ಬಹುಶಃ ಅವರು ರಾತ್ರಿ ಲೇಟಾಗಿ ಬಂದಿದ್ದಾರೆ ಕಾಣಿಸುತ್ತೆ ರೀ ಅವ್ರ ಯಜಮಾನರು. ಅಲ್ಲಿ ಅವರು ಒಂದು ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ರೀ. ಅವ್ರ ಮನೆಗೆ ನುಗ್ಗಿ ಅಲ್ಲಿ ಅವರ ಗಂಡ ಹೆಂಡತಿ ಇಬ್ಬರು ಇರಬೇಕಾದ್ರೆ ಗಂಡನಿಗೆ ಚಾಕುನಿಂದ ಬೆನ್ನ ಮೇಲೆ ಇರಿದಿದ್ದಾರೆ ಅವರು ತಡೆ ಒಡ್ಡಿದ್ದಕ್ಕೆ. ಮತ್ತು ಅವರ ಹೆಂಡತಿಯ ಮಂಗಳಸೂತ್ರವನ್ನು ತೆಗೆದುಕೊಂಡು ಪರಾರಿಯಾಗಿದ್ದಾರೆ. ಕೆಳಗಡೆ ಇರತಕ್ಕಂಥ ಮನೆಗೆ ಕೊಂಡಿಯನ್ನು ಜಡಿದಿದ್ದಾರೆ. ಅವರು ಅದೇ ರಕ್ತವನ್ನು ಸುರಿಸ್ತಾ ಬೆನ್ನಿಗೆ ಬಿದ್ದಿರ್ತಕ್ಕಂಥ ಚಾಕುವಿನಿಂದ ಇನ್ನು ರಾತ್ರಿ 1 ಗಂಟೆ ಸುಮಾರು ರೀ ಕಾಲ್ಡ್ರು ಬಂದಿದ್ದರು ಇಲ್ಲೇ ನಮ್ಮ ಬಿಲ್ಡಿಂಗ್ಗೆ. ಅದಕ್ಕೆ ನಮ್ಮನ್ನ ಒಳಗೆ ಕೀಲಿ ಹಾಕಿದ್ರಿ. ಹಾಕಿ ಮ್ಯಾಲಿನ ಮನೆ ಬಾಡಿಗೆ ಇದ್ದವ್ರ ಮನೆಗೆ ಒಳಗೆ ಹೋಗಿ ಅವ್ರನ್ನ ಬಡಿದು ಇದು ಮಾಡಿ ಅವ್ರ ತಾಳಿ ಅದು ಕಿತ್ಕೊಂಡು ಹೋಗಿದ್ದಾರೆ ರೀ ನಿನ್ನೆ. ಅದೆಲ್ಲ ಅವರು ಬಂದು ಹೋಗೋ ಮಗ್ಗಲೆಲ್ಲ ಮಂದಿ ಹೇಳ್ಬೇಕಂದ್ರೆ ಅವ್ರ ಕೈ ಆಯುಧ ಅದು ಇದು ಇಟ್ಕೊಂಡಿದ್ರು. ಒಂದಿಬ್ಬರು ಜನ ಅವ್ರಿಗೆ ಹೆದರಿ ಅವ್ರಿಗೆ ಏನು ಮಾತಾಡ್ಸಕ್ಕೆ ಹೋಗಿಲ್ಲ. ಆದ ಕೂಡಲೇ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಮಂದಿ ಬಂದ್ರಿ. ಬಂದು ಎಲ್ಲರೂ ಕೂಡ ಹುಡುಕಾಡಿದ್ವಿ, ಅವ್ರೇನು ಸಿಗಲಿಲ್ಲ. ಅದಕ್ಕೆ ಮತ್ತೆ ಮುಂದೆ ಯೋಗ್ಯ ಕ್ರಮ ತಗೋತೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್. ನಮ್ಮ ಜೊತೆಗೆ ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಸುನಿಲ್ ಭಾಸ್ಕರ್, ಅಲ್ಲಿಯ ಸ್ಥಳೀಯರು, ಗಾಯಾಳುವಿನ ಮನೆಯವರು ಹೇಳೋದನ್ನ ಕೇಳಿದ್ರೇನೆ ಒಂದು ರೀತಿಯಲ್ಲಿ ಭಯ ಆಗತ್ತೆ. ಇನ್ನು ಆ ಭಾಗದ ಜನ ಹೆಂಗೆ ವಾಸ ಮಾಡ್ತಾ ಇರಬಹುದು ಅಂತ ಹೇಳಿ, ಎಷ್ಟೊತ್ತಿಗಾಗಿದ್ದು ಘಟನೆ, ಕದೀಮರಿಗೆ ಹುಡುಕಾಟ ಯಾವ ರೀತಿ ನಡೀತಾ ಇದೆ? ಖಂಡಿತವಾಗೂ ಪೂರ್ಣಿಮಾ, ಏನಂತಂದ್ರೆ ವಿಜಯಪುರ ನಗರದಲ್ಲಿ ಕಳೆದ ಒಂದು ವಾರದಿಂದ ಜನರಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿರುವಂತದ್ದು. ಅಂದ್ರೆ 5 ಜನ ಮುಸುಕುಧಾರಿಗಳು ವಿಜಯಪುರ ನಗರದ ಬಹುತೇಕ ಬಡಾವಣೆಗಳು ಓಡಾಡುವಂತದ್ದು ಸಹಿತ ಸ್ಪಷ್ಟವಾಗಿ ಕಳೆದ ಒಂದು ವಾರದಿಂದ ಸಹಿತ ಮನೆ ಮುಂದೆ ಹಾಕಿರುವಂತಹ ಸಿಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಕೂಡ ಆಗಿರುವಂತದ್ದು. ಇತ್ತೀಚೆಗೆ ಒಂದು 2 ದಿನಗಳ ಹಿಂದೆ ರಾಜ್ಕುಮಾರ್ ಲೇಔಟ್ ನಲ್ಲಿ ಸರಣಿ ಕಳ್ಳತನ ಆಗಿತ್ತು. ಅಷ್ಟೇ ಅಲ್ಲದೆ ನಿನ್ನೆ ತಡರಾತ್ರಿ ಏನೋ ಜೈನಾಪುರ್ ಲೇಔಟ್ ನಲ್ಲಿರುವಂತಹ ಸಂತೋಷ್ ಎಂಬುವರ ಮನೆ ಮೇಲ್ಭಾಗದ ಅಂದ್ರೆ ಮಹಡಿ ಮೇಲೆ ಇವರು ಬಾಡಿಗೆಯಲ್ಲಿರುವಂತದ್ದು. ಅವರ ಮನೆಗೆ ನುಗ್ಗಿದಂತ ಕಳ್ಳರು ಅವರನ್ನ ಬಾಗಿಲನ್ನ ಮುರಿದು ಒಳಗಡೆ ಹೋಗಿ ಅವ್ರ ಬೆನ್ನಿಗೆ ಚಾಕುವನ್ನು ಹಾಕಿ ಮೇಲ್ಮಹಡಿಯಿಂದಲೇ ಅವ್ರನ್ನ ಕೆಳಗಡೆ ಬೀಸಾಕಿರುವಂತದ್ದು. ಇದರಿಂದಾಗಿ ಅವ್ರು ಗಂಭೀರ ಗಾಯಗೊಂಡಿರುವಂತಹ ಸಂತೋಷ್ ಎಂಬವ್ರನ್ನ ಈಗಾಗಲೇ ತಂದು ವಿಜಯಪುರ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಅವ್ರನ್ನ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಕಳೆದ 15 ದಿನಗಳ ಹಿಂದಷ್ಟೇ ಏನು ವಿಜಯಪುರ ತಾಲೂಕಿನ ಹಿಟ್ನಳ್ಳಿ ಗ್ರಾಮದಿಂದ ಹೊರಭಾಗದಲ್ಲಿರುವಂತಹ ಮನೆ ಮೇಲೆ ದರೋಡೆ ನಡೆಸಿರುವಂತಹ ಕಳ್ಳರು ಮನೆಯಲ್ಲಿರುವಂತಹ ಚಿನ್ನಾಭರಣ ದೇಶ ಸೇರಿದಂತೆ ಸಾಕಷ್ಟು ನಗದನ್ನ ಕೂಡ ದೋಚಿಕೊಂಡು ಪರಾರಿಯಾಗಿದ್ರು. ಅದೇ ರೀತಿಯಾಗಿ 5 ಜನ ಮುಸುಕುಧಾರಿಗಳು ಏನು ಓಡಾಡ್ತಾ ಇದ್ದಾರೆ, ನಗರ ಸೇರಿದಂತೆ ಸುತ್ತಮುತ್ತಲು ವಿಜಯಪುರ ಜಿಲ್ಲೆಯಾದ್ಯಂತ ಓಡಾಡ್ತಾ ಇರುವಂತವ್ರು. ಇದರಿಂದ ಸಾಕಷ್ಟು ಜನರಲ್ಲಿ ಆತಂಕ ಕೂಡ ಎಡೆ ಮಾಡಿಕೊಟ್ಟಿರೋದು. ಸದ್ಯಕ್ಕೆ ಸಂತೋಷ್ ಅವ್ರನ್ನ ವಿಜಯಪುರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಜೊತೆಗೆ ಈ ವಿಚಾರವಾಗಿ ಪೊಲೀಸರು ಕೂಡ ಈಗ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿರುವಂತದ್ದು. ನಗರದಾದ್ಯಂತ ಬೀಟ್ಗಳನ್ನು ಕೂಡ ಹೆಚ್ಚಳ ಮಾಡಿದ್ದಾರೆ. ಇವರು ಪೊಲೀಸರು ಎಲ್ಲಿ ಬ್ಯುಸಿ ಆಗಿರ್ತಾರೋ, ಯಾವ ದಿನದಲ್ಲಿ ಬ್ಯುಸಿ ಇರ್ತಾರೋ ಆ ಸಂದರ್ಭದಲ್ಲಿ ನೋಡ್ಕೊಂಡೇ ಇವರು ಕಳ್ಳತನ ಮಾಡ್ಲಿಕ್ಕೆ ಯತ್ನವನ್ನು ಮಾಡ್ತಾ ಇರುವಂತದ್ದು. ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ವಿಜಯಪುರ ಸಿದ್ದೇಶ್ವರ ದೇವರ ಜಾತ್ರೆ ಅಂಗವಾಗಿ ಏನು ಮದ್ದು ಸುಡುವ ಕಾರ್ಯಕ್ರಮ ಇತ್ತು. ಅಲ್ಲಿ ಹೆಚ್ಚಿನ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಇವರು ಜೈನಾಪುರ ಲೇಔಟ್ ನಲ್ಲಿ ಸರಣಿ ಕಳ್ಳತನ ಮಾಡಿರುವಂತದ್ದು. ಬಹುತೇಕ ಭಾಗದ ಜೈನಾಪುರ ಲೇಔಟ್ ಅಂದ್ರೆ ಮನೆ ಹೊಸದಾಗಿ ಏನ್ ಲೇಔಟ್ ಆಗತ್ತವೆ ಆ ಭಾಗದಲ್ಲಿ ಒಂದು ಮನೆ ಇದ್ದಂತ ಸಂದರ್ಭದಲ್ಲಿ ಅಂತ ಮನೆಗಳನ್ನ ಟಾರ್ಗೆಟ್ ಮಾಡಿ ಇವರು ಕಳ್ಳತನ ಮಾಡ್ತಾ ಇರುವಂತದ್ದು. ಪೂರ್ಣಿಮಾ, ಥ್ಯಾಂಕ್ ಯು ಸುನಿಲ್ ಭಾಸ್ಕರ್ ತಮ್ಮೆಲ್ಲ ಮಾಹಿತಿಗಾಗಿ.